ಮುಬಾರಕ್ ಹೇಳುವಂಥದ್ದು ಅವರು ಜಾತಿಗಳನ್ನು ದೂರ ಇಡ್ತಾ ಇದ್ದಾರೆ. ನಮ್ಮ ಮುಸ್ಲಿಂ ಅವರು ನಮ್ಮ ಜೊತೆ ಇರಲಿಲ್ಲ, ನಿಮ್ಮ ಜೊತೆ ಇದ್ದರು, ಅದೊಂದು ಹೇಳ್ತಾರೆ. ನಮಗೆ ಮುಸ್ಲಿಂ ಯಾರೋ ನಮ್ಗೆ ಗೊತ್ತಿಲ್ಲ, ಹಿಂದೂಗಳು ಯಾರೋ ನಮಗೆ ಗೊತ್ತಿಲ್ಲ, ಕೋಲಾರ ಜಿಲ್ಲೆಯವರು ಅಂತ ನನಗೆ ಗೊತ್ತು. ನಾನು ಯಾವತ್ತೂ ಜಾತಿಗಳನ್ನು ಒಟ್ಟುಕೊಂಡು ಜಾತಿಗಳನ್ನು ಮಾಡ್ಕೊಂಡು ನನಗೆ ಅದು ಇದು ಅಂತ ಯಾವುದೂ ಗೊತ್ತಿಲ್ಲ. ಕೋಲಾರ ಜಿಲ್ಲೆಯವರು ಕನ್ನಡಿಗರು, ಭಾರತೀಯರು ಅಂತ ಗೊತ್ತು. ಅವರೇನು ಹೇಳ್ತಾರೆ ಅಂದರೆ ಮುಸ್ಲಿಮ್ಸ್ ಎಲ್ಲ ನಿಮ್ಮ ಜೊತೆ ಇದ್ದರು ಅಂತೇಳಿ ಇವರು ಜಾತಿಗಳನ್ನು ಡಿವೈಡ್ ಮಾಡಿ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಮಯ ಸಂದರ್ಭ ಬಂದಾಗ ಅದರ ಬಗ್ಗೆ ನಾನು ಏನು ಮಾತಾಡಬೇಕು ಮಾತಾಡ್ತೀನಿ. ಇನ್ನೊಂದು ಅವ್ರು ಹೇಳಿದ್ದಾರೆ ಏನೋ ಎನ್ಕ್ವೈರಿಗಳು ಅದು ಇದು ಅಂತ, ಅದಕ್ಕೋಸ್ಕರ ವೆಯ್ಟಿಂಗಲ್ಲಿದ್ದೀನಿ. ವೆಲ್ಕಮ್ ಎನ್ಕ್ವೈರೀಸ್ಗೆ ಏನೇನಿದೆ ಎಲ್ಲದಕ್ಕೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಎಲ್ಲದಕ್ಕೂ ನಾನು ರೆಡಿ ಇದ್ದೀನಿ. ಟೋಟಲ್ 1ರಿಂದ ಹಿಡ್ಕೊಂಡು 100ವರೆಗೂ ನಾನು ರೆಡಿ ಇದ್ದೀನಿ. ಎಲ್ಲದನ್ನು ಫೇಸ್ ಮಾಡೋಕ್ಕೆ ನಾನು 25 ವರ್ಷಗಳಿಂದ ಇದೇ ಇದರಲ್ಲೇ ಓಡಾಡ್ಕೊಂಡು ಬಂದಿರೋನು. 25 ವರ್ಷಗಳಿಂದ ಇದರಲ್ಲೇ ಓಡಾಡ್ಕೊಂಡು ನನಗೆ ಐಡೆಂಟಿಟಿನೇ ಏನು ಅಂದರೆ ನನ್ನ ಮೇಲೆ ಹೋರಾಟ ಮಾಡೋರೆ ನನಗೆ ಐಡೆಂಟಿಟಿ. ಅದೇ ನನಗೆ ಐಡೆಂಟಿಟಿ. ನಾನು ವೇಟ್ ಮಾಡ್ತಾ ಇದ್ದೀನಿ. ಆರೋಪಗಳನ್ನು ಸಾಬೀತು ಮಾಡಲಿಕ್ಕೆ ವೇಟ್ ಮಾಡ್ತಾ ಇದ್ದೀನಿ. ನಾನು ರೆಡಿ ಇದ್ದೀನಿ ಅಂತ ಹೇಳಿ. ಸರ್, ಈಗ ಡಿಫಾಮೇಷನ್ ಕೇಸ್ ಹಾಕಿದ್ದಾರೆ ನಿಮ್ಮ ಮೇಲೆ, ನೀವು ಇನ್ನೂ ನೋಟಿಸ್ ರಿಸೀವ್ ಮಾಡಿಲ್ಲ? ಅದಕ್ಕೆ ನಮಗೇನು ಬಂದಿಲ್ಲ, ನೋಡೋಣ. ನಮಗೇನು ಬಂದಿಲ್ಲ, ಫೇಸ್ ಮಾಡೋಣ. ನಮ್ಗೆ ಆವತ್ತಿಂದ ಇವತ್ತು ಅದೇ ತಾನೇ ಅಭ್ಯಾಸ. ಗೊತ್ತಿದ್ದ ಫೇಸ್ ಮಾಡೋದು ಕಾನೂನು ಸರ್. ನಿನ್ನೆ ಅರಣ್ಯ ಸಚಿವರು ಭೇಟಿಯಾಗಿ ಸರ್, ನಿನ್ನೆ ಅರಣ್ಯ ಸಚಿವರು ಭೇಟಿಯಾಗಿದ್ದು ಏನು ಅಂತ ಹೇಳಿದ ವಿಚಾರ ಅದು ನಮ್ಮ SN ನಾರಾಯಣ ಸ್ವಾಮಿ ಅವರು ಭೇಟಿಯಾಗಿ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆಲ್ಲರೂ ಮಾಹಿತಿ ವಿಡಿಯೋಸ್ ಹಾಕಿದ್ವಿ. ಅರಣ್ಯ ಸಚಿವರಲ್ಲಿ ಭೇಟಿ ಮಾಡಿ ರೈತರಿಗೆ ಇವಾಗ 1917ನಲ್ಲಿ ನಮ್ಮ ಜಾಗ ಫಾರೆಸ್ಟ್ ಜಾಗ ಅಂತ ಹೇಳ್ತಾರೆ, 1930ನಲ್ಲಿ ಫಾರೆಸ್ಟ್ ಜಾಗ ಅಂತಾರೆ. ಅದಾದ ಮೇಲೆ ಸರ್ಕಾರದಿಂದಾನೇ ಸರ್ಕಾರದ ಇದರಲ್ಲಿ ಜನರಿಗೆ ರೈತರಿಗೆ ದರ್ಖಾಸ್ ಕಮಿಟಿನಲ್ಲಿ ಇಂಥದ್ರಲ್ಲಿ ಜಮೀನುಗಳನ್ನು ಕೊಟ್ಕೊಂಡು ಬಂದಿದ್ದಾರೆ. ಇದು ಕೊಟ್ಟಿರೋದು ಬಂದ್ಬಿಟ್ಟು ಬೇರೆ ಯಾವುದೋ ಸಂಸ್ಥೆ ಕೊಟ್ಟಿಲ್ಲ, ಸರ್ಕಾರದಲ್ಲಿರ್ತಕ್ಕಂಥ ಸರ್ಕಾರದ ಗಮನಕ್ಕೆ ಬಂದು ಕೊಟ್ಟಿರುವಂಥದ್ದು. ದರ್ಖಾಸ್ ಕಮಿಟಿಯಲ್ಲಿ ಕೊಟ್ಟರೆ ಅವತ್ತು ತಹಸೀಲ್ದಾರ್ ಗೊತ್ತಾಗುತ್ತೆ, AC ಗೊತ್ತಾಗುತ್ತೆ, DC ಗೊತ್ತಾಗುತ್ತೆ, ಅದು ಕಮಿಷನರ್ವರೆಗೂ ಗೊತ್ತಾಗುತ್ತೆ. ದರ್ಖಾಸ್ ಕಮಿಟಿಯಲ್ಲಿ ಕೊಟ್ಟಿದ್ದಾರೆ ಅವರು. ಇವತ್ತು ನೀವು ಯಾವುದೋ ಹಳೆ ಡಾಕ್ಯುಮೆಂಟ್ ಇಟ್ಕೊಂಡು ನಮ್ಮದು ಅಂತ ಮಾಡೋ ತಪ್ಪು. ಜಂಟಿ ಸರ್ವೆ ಆಗಿ 30 ವರ್ಷ 35 ವರ್ಷದಿಂದ ಹಂಗಾದ್ರೆ ಅದು ಡೂಪ್ಲಿಕೇಟ್ ಈ ರೈತರನ್ನ ಇದು ಮಾಡ್ತಾ ಇದ್ದಾರೆ. ಅದಕ್ಕೆ ಸದ್ಯಕ್ಕೆ ನೀವು ನಿಲ್ಲಿಸಿ ಜಂಟಿ ಸರ್ವೆ ಮಾಡಿ ಇದನ್ನು ಮುಂದಿನ ದಿನ ಇದು ಮಾಡಬೇಕು. ಅದರಲ್ಲೂ ಮಂತ್ರಿಗಳು ಏನು ಹೇಳಿದ್ದಾರೆ ಅಂದರೆ ಈಶ್ವರ್ ಖಂಡ್ರೆ ಸಾಹೇಬರು 1ರಿಂದ 3 ಎಕರೆ ಯಾರು ರೈತರು ಇರ್ತಾರೆ 1ರಿಂದ 3 ಎಕರೆ ಇರಬೇಕು. ಎಲ್ಲೋ ಒಂದು 10 ಎಕರೆ ಇಟ್ಕೊಂಡು 5 ಎಕರೆ ಇಟ್ಕೊಂಡು ಇಲ್ಲಿ 1ರಿಂದ 3 ಎಕರೆ ಅಂತಲ್ಲ, ಅಂಥದನ್ನು ನಾವು ಬಿಟ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾವುದೇ 1ರಿಂದ 3 ಎಕರೆ ಬಡ ರೈತರು ಬಿಟ್ಕೊಡ್ತೀವಿ ಅಂತ ಅದ್ರ ಬಗ್ಗೆ ತೀರ್ಮಾನ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಸದ್ಯಕ್ಕೆ ನಿಲ್ಲಿಸಿದ್ದೀವಿ. ಯಾವ ಸರ್ ಪರ್ಟಿಕ್ಯುಲರ್ ಯಾವ ಇದೆ ಅಂತ ಯಾವುದು ಶ್ರೀನಿವಾಸಪುರನ ಅಥವಾ ಕೋಲಾರ ಜಿಲ್ಲೆದೆಲ್ಲ ಇಡೀ ಜಿಲ್ಲೆದು ನಾನು ಹೇಳ್ತಾ ಇರೋದು. ಇಡೀ ಜಿಲ್ಲೆದು ಇಡೀ ಇವಾಗ ಹೇಳಿದ್ದೀನಿ ರಾಜ್ಯಕ್ಕೆ ಅನ್ವಯಿಸುತ್ತೆ. ಅವ್ರು ಹೇಳಿರುವಂಥ 1ರಿಂದ 3 ಎಕರೆ ಅನ್ನೋದು ನಮ್ಮ ಜಿಲ್ಲೆ ವಿಚಾರದಲ್ಲಿ ಕೋಲಾರ ಜಿಲ್ಲೆಗೆ ಎಲ್ಲರೂ ವಹಿಸಿ ನಿನ್ನೆ ನಾನು SN ನಾರಾಯಣ ಸ್ವಾಮಿ ನಂಜೇಗೌಡರು ಹೋಗಿ ಅದನ್ನೆಲ್ಲ ಮಂತ್ರಿಗಳ ಹತ್ರ ಕೂತ್ಕೊಂಡು ಮಾತಾಡಿ ಸರ್. ಈಗ ತೆರವುಗೊಳಿಸಿರೋದು ಏನು ಮಾಡ್ತೀರಾ ಕೋಲಾರ ಪ್ರಪೋಸಲ್ ಇಲ್ಲ, ಬೇರೆ ಕಡೆ ಪ್ರಪೋಸಲ್ ಇನ್ನು ಏನು ಅಂತ ಅದ್ರ ಬಗ್ಗೆ ಗೊತ್ತಿಲ್ಲ.